ಸ್ನೇಹಿತರೆ ನಮಸ್ಕಾರ. ಕುತೂಹಲ ವಿಜ್ಞಾನ ಪುಸ್ತಕ 8ನೇ ತರಗತಿಯ ಆರೋಗ್ಯ ಅನನ್ಯ ನಿಧಿ ಈ ಪಾಠವನ್ನ ಕಲಿತಾ ಇದ್ದೇವೆ. ಈಗಾಗಲೇ ಈ ಪಾಠದಲ್ಲಿ ಆರೋಗ್ಯ ಪದದ ಅರ್ಥ, ನಾವು ಹೇಗೆ ಆರೋಗ್ಯವಾಗಿರಬಹುದು, ಆರೋಗ್ಯಕರ ಜೀವನ ಶೈಲಿ, ರೋಗಗಳು ಉಂಟಾಗಲಿಕ್ಕೆ ಕಾರಣ, ವಿಧಗಳನ್ನ ಅಭ್ಯಾಸ ಮಾಡಿದ್ದೇವೆ. ಇನ್ನು ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಸಾಂಕ್ರಾಮಿಕ ರೋಗಗಳನ್ನ ತಿಳ್ಕೊಳ್ಳೋಣ. ಅದನ್ನ ಹೇಗೆ ತಡೆಗಟ್ಟಬಹುದು, ಅವುಗಳ ಲಕ್ಷಣಗಳನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ಗಾಳಿಯ ಮೂಲಕ ಹರಡುವಂತ ಮುಖ್ಯವಾದಂತ ರೋಗಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸಾಮಾನ್ಯ ಶೀತ ಅಥವಾ ಅದನ್ನ ನಾವು ಇನ್ಫ್ಲೂಯೆನ್ಸಾ ಅಂತ ಹೇಳ್ತೇವೆ. ಇದು ವೈರಸ್ನ ಮೂಲಕ ಹರಡುವಂತ ಒಂದು ಕಾಯಿಲೆಯಾಗಿದೆ. ಗಾಳಿಯಲ್ಲಿ ಅಂತ ವೈರಸ್ಗಳು ಇದ್ರೆ ಅಂತ ಗಾಳಿಯನ್ನ ನಾವು ಉಸಿರಾಡಿದಾಗ ಅವು ಶ್ವಾಸನಾಳವನ್ನ ಪ್ರವೇಶಿಸಿ ಈ ಕಾಯಿಲೆಯನ್ನ ಉಂಟು ಮಾಡುತ್ತದೆ. ಇದರ ಸಾಮಾನ್ಯ ಲಕ್ಷಣಗಳು ಅಂದ್ರೆ ಮೂಗು ಕಟ್ಟುವಿಕೆ ಮತ್ತು ನಿರಂತರವಾಗಿ ಮೂಗು ಸುರಿಯುವಂತಿರುವಂತದ್ದು. ನಂತರ ಗಂಟಲುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು, ಜ್ವರ ಕೂಡ ಅಲ್ಲಿ ಇರ್ತದೆ, ಕೆಮ್ಮು ಜೊತೆಗೆ ಮೈಕೈ ನೋವು ಕೂಡ ಕಂಡು ಬರ್ತದೆ. ಇನ್ನು ಇಂತಹ ಒಂದು ಕಾಯಿಲೆ ಬರದಂತೆ ನಾವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿಕೊಳ್ಬೇಕಾಗತ್ತೆ. ಅವುಗಳಂದ್ರೆ ಆಗಾಗ್ಗೆ ಕೈಗಳನ್ನ ತೊಳೆಯುವಂಥದ್ದು, ಹ್ಯಾಂಡ್ ವಾಶ್ ಅನ್ನ ಯೂಸ್ ಮಾಡಿ ಕೈಗಳನ್ನ ಸ್ವಚ್ಛವಾಗಿ ತೊಳೆದುಕೊಳ್ಳುವಂಥದ್ದು, ವೈಯಕ್ತಿಕ ವಸ್ತುಗಳನ್ನ ಹಂಚಿಕೊಳ್ಳದಿರುವುದು. ಕೆಲವೊಂದು ನಾವು ವೈಯಕ್ತಿಕ ವಸ್ತುಗಳು ಇರ್ತದೆ, ನೀರಿನ ಬಾಟಲ್ ಇರಬಹುದು, ಟಿಫನ್ ಬಾಕ್ಸ್ ಇರಬಹುದು, ಅಥವಾ ನಾವು ಬಳಸುವಂತ ವಸ್ತ್ರಗಳು ಇರಬಹುದು, ಉಡುಪುಗಳು ಇರಬಹುದು, ಅಂತವುಗಳನ್ನ ಹಂಚಿಕೊಳ್ಳದೆ ಇರುವಂತದ್ದು. ನಂತರ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವುದು. ಮಾಸ್ಕ್ಗಳು ಏನಿದೆಯಲ್ಲ, ಕಾಯಿಲೆ ಬಂದವರ ಆ ಒಬ್ಬ ವ್ಯಕ್ತಿ ಬಾಯಿಯನ್ನ ಮತ್ತೆ ಮೂಗನ್ನ ಮಾಸ್ಕ್ ಹಾಕೊಂಡು ಮುಚ್ಚಿಕೊಂಡಿರಬೇಕು. ಇದರಿಂದ ಅವನ ದೇಹದಲ್ಲಿರುವಂತಹ ವೈರಸ್ಗಳು ಗಾಳಿಯಲ್ಲಿ ಪ್ರವೇಶಿಸಿದಾಗೆ ನಾವು ಅಲ್ಲಿ ತಡಿಲಿಕ್ಕೆ ಸಾಧ್ಯವಾಗಿದೆ. ಇನ್ನು ಎರಡನೇದು ಗಾಳಿಯ ಮೂಲಕ ಹರಡುವಂತ ಮುಖ್ಯವಾದ ಕಾಯಿಲೆ ಅಂದ್ರೆ ಚಿಕನ್ ಪಾಕ್ಸ್ ಅಥವಾ ಅದನ್ನ ಅಮ್ಮ ಅಂತ ಕರಿತೇವೆ. ಇದು ಕೂಡ ವೈರಸ್ನಿಂದ ಹರಡುವಂತ ಕಾಯಿಲೆಯಾಗಿದೆ. ಸಾಮಾನ್ಯವಾಗಿ ಶ್ವಾಸನಾಳ ಮತ್ತು ಚರ್ಮದಲ್ಲಿ ಈ ವೈರಸ್ಗಳು ಸೇರಿ ಈ ಕಾಯಿಲೆಯನ್ನು ಉಲ್ಬಣಗೊಳಿಸುತ್ತದೆ. ಇದರ ಒಂದು ಲಕ್ಷಣಗಳು ನೋಡಬೇಕಂದ್ರೆ ಸೌಮ್ಯವಾದ ಜ್ವರ ಅಂದ್ರೆ ಕಡಿಮೆ ತಾಪ ಇರುವಂತ ಒಂದು ಜ್ವರ ಕಂಡು ಬರುತ್ತದೆ. ಚರ್ಮದಲ್ಲಿ ತುರಿಕೆಗಳು ಕಂಡು ಬರುವಂತದ್ದು, ಜೊತೆಗೆ ದದ್ದುಗಳು ಕೂಡ ಕಾಣಿಸಿಕೊಳ್ಳುತ್ತದೆ. ನಂತರದಲ್ಲಿ ಆ ಒಂದು ದದ್ದುಗಳು ಅಥವಾ ಆ ಚರ್ಮದ ಮೇಲೆ ಗುಳ್ಳೆಗಳು ಉಂಟಾಗ್ತದೆ. ಗುಳ್ಳೆಗಳಲ್ಲಿ ಕೀವುಗಳು ಕೂಡ ಕಂಡು ಬರುತ್ತದೆ. ಇನ್ನು ಈ ಕಾಯಿಲೆ ಬರದ ಹಾಗೆ ನೋಡ್ಕೊಳ್ಬೇಕಂದ್ರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳು ಇದೆ. ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕಿಸುವುದು. ಯಾರಿಗೆ ಆ ಕಾಯಿಲೆ ಬಂದಿರ್ತದೆ ಅವನನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾದ ಕೊಠಡಿಯಲ್ಲಿ ಇರಿಸುವುದು. ಬೇರೆ ವ್ಯಕ್ತಿಗಳ ಸಂಪರ್ಕದಲ್ಲಿ ಬರದ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ನಂತರ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವುದು. ಜೊತೆಗೆ ನಾವು ಚಿಕ್ಕವರು ಇರುವಾಗಲೇ ಈ ಒಂದು ಚಿಕನ್ ಪಾಕ್ಸ್ಗೆ ಸಂಬಂಧಪಟ್ಟಂತ ಲಸಿಕೆಯನ್ನ ಹಾಕೊಳ್ಬೇಕಾಗತ್ತೆ. ಅಥವಾ ಯಾವ್ದಾದ್ರು ಒಂದು ಮಗು ಇನ್ನು ಚಿಕ್ಕ ವಯಸ್ಸಿನಲ್ಲಿದೆ ಅಂದ್ರೆ ಆವಾಗಲೇ ಆ ಒಂದು ಮಗುವಿಗೆ ಆ ಲಸಿಕೆಯನ್ನ ಹಾಕುವುದು ಉತ್ತಮ. ಗಾಳಿಯ ಮೂಲಕ ಹರಡುವಂತ ಇನ್ನೊಂದು ಕಾಯಿಲೆ ದಡಾರ. ಇದು ಕೂಡ ವೈರಸ್ನಿಂದ ಹರಡುವಂತದ್ದು. ಚರ್ಮ ಮತ್ತು ಶ್ವಾಸನಾಳದಲ್ಲಿ ವೈರಸ್ಗಳು ಸೇರಿ ಕಾಯಿಲೆಯನ್ನ ತರುವಂತ ಒಂದು ವೈರಸ್ಗಳು ಆಗಿದೆ. ಇದರ ಒಂದು ಲಕ್ಷಣ ಅಂದ್ರೆ ಜ್ವರ, ಗಂಟಲು ನೋವು ಮತ್ತು ಕುತ್ತಿಗೆ ಈ ಭಾಗದಲ್ಲೂ ಕೂಡ ನೋವುಗಳು ಕಾಣಿಸಿಕೊಳ್ಳುತ್ತದೆ. ಜೊತೆಗೆ ಕಿವಿಗಳು ಮತ್ತು ಚರ್ಮದ ಮೇಲೆ ಕೆಂಪು ದದ್ದುಗಳು ಕೂಡ ಅಲ್ಲಿ ಉಂಟಾಗ್ತಾ ಇರ್ತದೆ. ಸೊ ಇಂಥ ಒಂದು ಲಕ್ಷಣಗಳು ಈ ಒಂದು ದಡಾರ ಕಾಯಿಲೆಯ ಮುಖ್ಯವಾದಂತ ಲಕ್ಷಣಗಳಾಗಿವೆ. ಈ ಕಾಯಿಲೆಗಳು ಹರಡದಂಗೆ ನಾವು ಏನ್ ಮಾಡಬೇಕಂದ್ರೆ ರೋಗಿಯನ್ನ ಪ್ರತ್ಯೇಕವಾದ ಕೊಠಡಿಯಲ್ಲಿ ಇರಿಸಬೇಕಾಗತ್ತೆ. ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವಂಥದ್ದು ಮತ್ತು ಉತ್ತಮ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳಬೇಕು. ಇದು ಕೂಡ ಲಸಿಕೆ ಹಾಕುವುದರ ಮೂಲಕ ಈ ಕಾಯಿಲೆ ಬರದ ಹಾಗೆ ನಾವು ಈ ಕಾಯಿಲೆಯಿಂದ ದೂರ ಇರಬಹುದು. ನಂತರ ಕ್ಷಯರೋಗ ಅಥವಾ ಟಿಬಿ ಅನ್ನುವಂತ ಕಾಯಿಲೆ ಬ್ಯಾಕ್ಟೀರಿಯಾದ ಮೂಲಕ ಹರಡುವಂತ ಕಾಯಿಲೆಯಾಗಿದೆ. ಇವುಗಳು ಕೂಡ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆಯಾಗಿದೆ. ಇದರ ಲಕ್ಷಣಗಳು ಅಂದ್ರೆ ನಿರಂತರವಾಗಿ ಕೆಮ್ಮು ಇರುವಂತದ್ದು, ಜ್ವರ ಬರುವಂತದ್ದು, ಆಯಾಸ ಆಗ್ತಾ ಇರ್ತದೆ, ಹಸಿವಾಗದಿರುವಿಕೆ ಮತ್ತು ರಾತ್ರಿ ಹೊತ್ತಿನಲ್ಲಿ ಬೆವರುವುದು ಈ ಒಂದು ಕಾಯಿಲೆಯ ಲಕ್ಷಣಗಳಾಗಿದೆ. ಈ ಕಾಯಿಲೆಗಳು ಬರದ ಹಾಗೆ ಅಥವಾ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳು ಅಂದ್ರೆ ಕ್ಷಯರೋಗ ಇರುವಂತ ಸೋಂಕಿತ ಜನರೊಂದಿಗೆ ನಿಕಟವಾದ ಸಂಪರ್ಕವನ್ನ ತಪ್ಪಿಸುವುದು, ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳುವುದು, ಉತ್ತಮ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವುದು ಮತ್ತೆ ಕ್ಷಯರೋಗದ ವಿರುದ್ಧ ಲಸಿಕೆಯನ್ನ ಹಾಕಿಸಿಕೊಳ್ಳುವುದು. ಇನ್ನು ಕಲುಷಿತ ನೀರು ಮತ್ತು ಆಹಾರದ ಮೂಲಕ ಹರಡುವ ಮಾರಕ ರೋಗಗಳು ಅಂದ್ರೆ ಹೆಪಟೈಟಿಸ್ ಎ. ಇದು ವೈರಸ್ನಿಂದ ಬರುವಂತ ಕಾಯಿಲೆಯಾಗಿದೆ. ಸೋಂಕಿತ ತಾಣ ಅಂದ್ರೆ ನಮ್ಮ ದೇಹದ ಪಿತ್ತಜನಕಾಂಗ. ಇದರ ಲಕ್ಷಣಗಳು
ಆಯಾಸ ಆಗುವುದು, ಜ್ವರ ಬರುವಂತದ್ದು, ಹಸಿವಾಗದಿರುವಿಕೆ, ವಾಕರಿಕೆ, ವಾಂತಿ. ನಂತರ ಕಾಮಲೆಯ ಲಕ್ಷಣಗಳು. ಕಾಮಲೆಯ ಲಕ್ಷಣಗಳು ಅಂದ್ರೆ ಚರ್ಮದ ಬಣ್ಣ, ಕಣ್ಣಿನ ಬಣ್ಣ, ಮೂತ್ರದ ಬಣ್ಣ ಎಲ್ಲ ಹಳದಿ ಬಣ್ಣಕ್ಕೆ ಬದಲಾಗುವಂತದ್ದು. ಕಿಬ್ಬೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಕಂಡುಬರುವಂತದ್ದು. ಇವೆಲ್ಲ ಈ ರೋಗದ ಲಕ್ಷಣಗಳಾಗಿವೆ. ಮುನ್ನೆಚ್ಚರಿಕೆ ಕ್ರಮಗಳಾಗಿ ಕುದಿಸಿ ಆರಿಸಿದ ನೀರನ್ನ ಕುಡಿಯಬೇಕು, ಜೊತೆಗೆ ಲಸಿಕೆಯನ್ನ ಹಾಕಿಸಿಕೊಳ್ಳಬೇಕು. ನಂತರ ಕಾಲರಾ ಕೂಡ ಒಂದು ಕಲುಷಿತ ನೀರಿನಿಂದ ಬರುವಂತಹ ಕಾಯಿಲೆ. ಬ್ಯಾಕ್ಟೀರಿಯಾ ಈ ಒಂದು ಕಾಯಿಲೆಯನ್ನ ಹರಡಿಸುವಂತ ಒಂದು ರೋಗಕಾರಕ ಜೀವಿಯಾಗಿದೆ. ಇದು ನಮ್ಮ ದೇಹದ ಕರಳನ್ನ ಪ್ರವೇಶಿಸಿ ಅಲ್ಲಿಂದ ಈ ಕಾಯಿಲೆಯನ್ನ ನಮ್ಮ ದೇಹದಲ್ಲಿ ಉಲ್ಬಣಗೊಳಿಸುತ್ತದೆ. ಈ ಒಂದು ರೋಗದ ಲಕ್ಷಣ ಅಂದ್ರೆ ಅತಿಸಾರ ಮತ್ತು ನಿರ್ಜಲೀಕರಣ. ಅಂದ್ರೆ ಅತಿಸಾರ ಅಂದ್ರೆ ಪದೇ ಪದೇ ವಾಂತಿ ಆಗುವಂತದ್ದು, ಜೊತೆಗೆ ಪದೇ ಪದೇ ಬೇದಿ ಕೂಡ ಆಗುವಂತದ್ದು. ನಿರ್ಜಲೀಕರಣ ಅಂದ್ರೆ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುವಂತದ್ದು. ಇದರ ಮುನ್ನೆಚ್ಚರಿಕೆ ಕ್ರಮವಾಗಿ ವೈಯಕ್ತಿಕ ನೈರ್ಮಲ್ಯ ಮತ್ತು ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ಕಾಪಾಡಿಕೊಳ್ಳುವುದು, ಸರಿಯಾಗಿ ಬೇಯಿಸಿದಂತಹ ಆಹಾರವನ್ನ ಸೇವಿಸುವಂತದ್ದು, ಜೊತೆಗೆ ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ನಾವು ಸೇವನೆ ಮಾಡಬೇಕು. ಲಸಿಕೆ ಹಾಕಿಸಿಕೊಳ್ಳುವುದರಿಂದ ಈ ಒಂದು ಕಾಯಿಲೆಯಿಂದ ನಾವು ದೂರ ಇರಬಹುದು. ಕಲುಷಿತ ನೀರು ಮತ್ತೆ ಆಹಾರದ ಮೂಲಕ ವಿಷಮ ಶೀತ ಜ್ವರ ಕೂಡ ಹರಡ್ತಾ ಇರ್ತದೆ. ಈ ಒಂದು ಕಾಯಿಲೆ ಬ್ಯಾಕ್ಟೀರಿಯಾದಿಂದ ಬರುವಂತದ್ದು. ಇದು ಕೂಡ ಕರುಳಿಗೆ ಸಂಬಂಧಪಟ್ಟಂತ ಕಾಯಿಲೆಯಾಗಿದೆ. ಇದರ ಲಕ್ಷಣ ತಲೆನೋವು, ಕಿಬ್ಬೊಟ್ಟೆಯ ಅಸ್ವಸ್ಥತೆ, ಜ್ವರ ಮತ್ತು ಅತಿಸಾರ ಈ ಒಂದು ಕಾಯಿಲೆಯ ಲಕ್ಷಣವಾಗಿದೆ. ಮುನ್ನೆಚ್ಚರಿಕೆ ಕ್ರಮಗಳಾಗಿ ವೈಯಕ್ತಿಕ ನೈರ್ಮಲ್ಯ ಮತ್ತು ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ಕಾಪಾಡಿಕೊಳ್ಳಬೇಕು. ನಂತರ ಕುದಿಸಿ ಆರಿಸಿದ ನೀರನ್ನ ಕುಡಿಯುವಂಥದ್ದು, ಚೆನ್ನಾಗಿ ಬೇಯಿಸಿದಂತ ಆಹಾರವನ್ನ ಬಳಕೆ ಮಾಡುವಂಥದ್ದು, ಲಸಿಕೆ ಹಾಕಿಕೊಳ್ಳುವುದು ಈ ಒಂದು ಕಾಯಿಲೆಯಿಂದ ನಾವು ದೂರ ಇರಬಹುದು. ನಂತರ ಕಲುಷಿತ ನೀರು ಮತ್ತು ಆಹಾರದಲ್ಲಿರುವಂತಹ ಕೆಲವೊಂದು ದುಂಡು ಹುಳುಗಳಿಂದ ಎಸ್ಕಿರಿಯಾಸಿಸ್ ಅನ್ನುವಂತಹ ಕಾಯಿಲೆ ಬರ್ತಾ ಇರ್ತದೆ. ಈ ಕಾಯಿಲೆಯು ಕೂಡ ಕರುಳಿಗೆ ಸಂಬಂಧಪಟ್ಟಂತ ಕಾಯಿಲೆಯಾಗಿದೆ. ಕರುಳಿನಲ್ಲಿ ಇಂಥ ದುಂಡು ಹುಳುಗಳು ಸೇರಿ ಅಲ್ಲಿ ಅವು ವೃದ್ಧಿ ಆಗ್ತದೆ, ಬೆಳವಣಿಗೆ ಹೊಂದುತ್ತಾ ಇರ್ತದೆ. ಸೊ ಇದರ ಒಂದು ಲಕ್ಷಣ ಅಂದ್ರೆ ಮಲದಲ್ಲಿ ಆ ಹುಳುಗಳು ಕಂಡು ಬರ್ತದೆ. ಹಸಿವಾಗದಿರುವಿಕೆ, ಕುಂಠಿತ ಬೆಳವಣಿಗೆ, ಅತಿಸಾರ ಆಗುವಂಥದ್ದು, ತೂಕ ನಷ್ಟ ಆಗ್ತಾ ಇರ್ತದೆ ಮತ್ತು ರಕ್ತಹೀನತೆ ಅಂದ್ರೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗುವಂಥದ್ದು. ಇದರ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ವೈಯಕ್ತಿಕ ನೈರ್ಮಲ್ಯ, ಉತ್ತಮ ನೈರ್ಮಲ್ಯ ಅಭ್ಯಾಸಗಳು, ಸರಿಯಾಗಿ ಬೇಯಿಸಿದ ಆಹಾರವನ್ನ ಸೇವಿಸುವುದು, ಕುದಿಸಿ ಆರಿಸಿದ ನೀರನ್ನ ಕುಡಿಯುವುದು, ಇದೆಲ್ಲ ಮಾಡುವುದರಿಂದ ಈ ಕಾಯಿಲೆಯಿಂದ ನಾವು ದೂರ ಇರಬಹುದು. ಇನ್ನು ಕೀಟಗಳಿಂದ, ಸಾಮಾನ್ಯವಾಗಿ ಸೊಳ್ಳೆಗಳಿಂದ ಬಹಳಷ್ಟು ಕಾಯಿಲೆಗಳು ಹರಡ್ತಾ ಇರ್ತದೆ. ಅದರಲ್ಲಿ ಮಲೇರಿಯಾ ಇದು ಪ್ರೋಟೋಜೋವಾದಿಂದ ಹರಡುವಂತ ಕಾಯಿಲೆಯಾಗಿದೆ. ಚರ್ಮ ಮತ್ತು ರಕ್ತದ ಮೂಲಕ ಈ ಒಂದು ಕಾಯಿಲೆ ನಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಲಕ್ಷಣಗಳು ಅಂದ್ರೆ ತೀವ್ರವಾದಂತಹ ಜ್ವರ ಇರುವಂತದ್ದು, ವಿಪರೀತ ಬೆವರುವಿಕೆ ಮತ್ತು ಪುನರಾವರ್ತಿತ ಚಳಿ, ಮೈಯನ್ನ ನಡುಗಿಸುವಂತ ಚಳಿ ಇಲ್ಲಿ ಬರ್ತಾ ಇರ್ತದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಸೊಳ್ಳೆ ಪರದೆಗಳನ್ನ ಬಳಕೆ ಮಾಡಬೇಕು, ಏಕೆಂದರೆ ಸೊಳ್ಳೆಗಳಿಂದ ಈ ಒಂದು ಕಾಯಿಲೆ ಹರಡುವಂತದ್ದು. ಸೊ ಸೊಳ್ಳೆಗಳ ಒಂದು ನಿವಾರಕಗಳನ್ನ ಬಳಕೆ ಮಾಡಬೇಕು. ರಾತ್ರಿ ಮಲಗುವಾಗ ಉದ್ದನೆಯ ತೋಳಿನ ಬಟ್ಟೆಗಳನ್ನ ಧರಿಸಿ ಮಲಗಬೇಕಾಗತ್ತೆ. ಮತ್ತೆ ಮನೆಯ ಸುತ್ತಮುತ್ತಲು ನಾವು ಸ್ವಚ್ಛತೆ ಕಾಪಾಡುವುದರಿಂದ ಸೊಳ್ಳೆಯ ನಿಯಂತ್ರಣವನ್ನ ಮಾಡಬಹುದು. ಇದರಿಂದ ಈ ಕಾಯಿಲೆಯಿಂದ ಕೂಡ ನಾವು ದೂರ ಇರಬಹುದು. ಅದೇ ರೀತಿ ಡೆಂಗು ಜ್ವರ, ಇದನ್ನ ಮೂಳೆ ಮುರಿ ಜ್ವರ ಅಂತ ಕೂಡ ಕರಿತೇವೆ. ಇದು ಕೂಡ ಸೊಳ್ಳೆಯಿಂದ ಹರಡುವಂತ ಜ್ವರ, ಆದರೆ ಇದು ವೈರಸ್ ಗಳಿಂದ ಬರುವಂತ ಕಾಯಿಲೆಯಾಗಿದೆ. ಇದು ಕೂಡ ಚರ್ಮ ಮತ್ತು ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆ. ಇಲ್ಲಿ ಅತಿಯಾದ ಜ್ವರ ಕಂಡು ಬರುವಂತದ್ದು, ತಲೆನೋವು ಇರುವಂತದ್ದು, ಸ್ನಾಯು ಮತ್ತು ಕೀಲು ನೋವುಗಳು ಕೂಡ ಕಂಡುಬರುತ್ತದೆ, ವಾಕರಿಕೆ ಕೂಡ ಕಂಡು ಬರುವಂತದ್ದು. ಜೊತೆಗೆ ರಕ್ತದಲ್ಲಿ ಪ್ಲೇಟ್ಲೆಟ್ಗಳ ಅಂದರೆ ಕಿರುತಟ್ಟೆಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದು ಕೂಡ ಸೊಳ್ಳೆಯಿಂದ ಹರಡುವಂತ ಕಾಯಿಲೆ ಆಗಿದ್ದರಿಂದ ಸೊಳ್ಳೆ ಪರದೆಗಳನ್ನ ಬಳಸುವಂತದ್ದು, ಸೊಳ್ಳೆ ನಿವಾರಕಗಳು ಬಳಕೆ ಮಾಡಬೇಕು. ಉದ್ದ ತೋಳಿನ ಬಟ್ಟೆಯನ್ನು ಧರಿಸುವಂತದ್ದು ಮತ್ತೆ ಮನೆಯ ಸುತ್ತಮುತ್ತಲು ಸ್ವಚ್ಛತೆ ಕಾಪಾಡಿಕೊಳ್ಬೇಕು. ಎಲ್ಲಿಯೂ ಕೂಡ ನೀರು ನಿಲ್ಲದ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ. Common cold and influenza are caused by viruses. They infect our respiratory tract. Look out for nasal congestion, sore throat, fever, cough, and body ache. Preventing measures for common cold and influenza are washing hands frequently, not sharing personal items, covering the mouth and nose using a mask,
caused by the varicella zoster virus. It infects the respiratory tract and skin. Look for mild fever and itchy skin. These cause rashes and fluid-filled blisters. Consult a doctor for guidance. Chickenpox prevention measures. Complete isolation of the patient. Cover the mouth and nose properly. Vaccination is highly recommended. Measles are caused by virus. Site of infection is skin, respiratory tract. Symptoms are fever, sore throat, and reddish rashes on the neck, ears, and other parts. Protect your family from measles with these steps. Isolate the patient and cover coughs. Maintain good hand hygiene. Vaccination is the best protection. Tuberculosis is caused by bacteria to the lungs. Symptoms are cough, fever, fatigue, loss of appetite, and night sweats. First, avoid close contact with infected people. Always cover your mouth and nose properly. Maintain good hygiene by washing your hands, and make sure to get vaccinated. Hepatitis A is caused by a virus to the liver. Its symptoms are fatigue, fever, loss of appetite, nausea and vomiting, jaundice, and pain in the upper right abdomen. The most effective measure is the hepatitis A vaccine, typically given in 2 doses. You should also practice safe food and water consumption and thorough hand washing. Cholera is caused by bacteria to the intestine. Its symptoms are diarrhea, vomiting, and dehydration. Maintain personal hygiene. Adopt good sanitary habits. Eat properly cooked food and drink boiled water. Consult a doctor for vaccination. Stay safe from cholera. Typhoid is caused by bacteria to the intestine. Its symptoms are headache, abdominal discomfort, fever, and diarrhea. Maintain personal hygiene. Adopt good sanitary habits. Eat properly cooked food and drink boiled water. Consult a doctor for vaccination. Psoriasis is caused by roundworms to the intestine. Its symptoms are worms in stool, loss of appetite, poor growth, diarrhea, weight loss, anemia. Maintain personal hygiene. Adopt good sanitary habits. Eat properly cooked food and drink boiled water. Consult a doctor for vaccination. Malaria is caused by protozoa to the skin and blood. Its symptoms are high fever, profuse sweating, and periodic chills. Protect yourself and your family from malaria. Wear long-sleeve clothes and use effective repellents. Always sleep under a mosquito net, both day and night. Check for stagnant water around your home to stop mosquito breeding. Dengue is caused by a virus entered through the skin and blood. Its symptoms are high fever, severe headache, muscle and joint pain, nausea, and bleeding. Please consult a doctor. Protect yourself and your family from malaria. Wear long-sleeve clothes and use effective repellents. Always sleep under a mosquito net, both day and night. Check for stagnant water around your home to stop mosquito breeding. ಸ್ನೇಹಿತರೆ, ಇದಿಷ್ಟು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಮಾರಣಾಂತಿಕ ಕಾಯಿಲೆಗಳು. ಆದ್ದರಿಂದ ನಾವು ಈ ಕಾಯಿಲೆಗಳು ಬರದ ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಳ್ಬೇಕಾಗತ್ತೆ. ಆ ಕುರಿತು ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಾಂಕ್ರಾಮಿಕವಲ್ಲದ ಕಾಯಿಲೆಯ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ತಾವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.